ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸೊ ಕಸ್ಟಡಿಯಲ್ಲಿದ್ದಾರೆ. ಸೊ ಬೇರೆ ಬೇರೆ ಕಾರಣಗಳಿರ್ಬೋದು. ಜ್ಯೋತಿಷ್ಯ ಪ್ರಕಾರದಲ್ಲಿ ಏನ್ ಕಂಟಕ ಅವರಿಗೆ ಆಯ್ತು ಅಥವಾ ಏನ್ ತೊಂದರೆಗಳಾಗ್ತಾ ಇದೆ ಅಂತ? ಒಂದು ಅವರ ಜಾಗದಲ್ಲಿ ಅವರ ಹೆಸರು ತುಂಬ ಡಿಸ್ಟರ್ಬ್ ನೇಮ್, ದರ್ಶನದ ನೇಮ್ ನಂಬರ್ ಇದೆಯಲ್ಲ ಅದು 21 ಬರುತ್ತೆ. ಅವ್ರ ಡೇಟ್ ಆಫ್ ಬರ್ತ್ ಅದು ಆಪೋಸಿಟ್ ನಂಬರ್ಸ್. ಅವ್ರು ಇರೋವರೆಗೂ ಆ ನೇಮ್ ಇರೋವರೆಗೂ ಅವ್ರ ಹತ್ರ ಜಗಳ ಇದ್ದೇ ಇರುತ್ತೆ ಅವ್ರಿಗೆ. ಅಂದರೆ ಎಲ್ಲ ಇರುತ್ತೆ ನೆಮ್ಮದಿರಲ್ಲ, ಎಲ್ಲ ಇರುತ್ತೆ ನೆಮ್ಮದಿರಲ್ಲ. ಅದು ಅವ್ರ ಲೈಫಲ್ಲಿ ಅದು ನೇಮ್ ಕೊಡ್ತಾ ಹೋಗುತ್ತೆ ಮೇಡಮ್ ಅವರೇ. ಸರ್, ಈಗ ಆಕ್ಚುಲಿ ಅವರ ಜಾತಕವನ್ನ ಹೋಲಿಕೆ ಮಾಡಿದ್ರೆ ಮುಂದೆ ಏನೆಲ್ಲ ಸಮಸ್ಯೆಗಳ ಆಗಬಹುದು ಅಂತ? ಓಕೆ, ನೋಡಿ, ಅವ್ರು ಹುಟ್ಟಿರೋದು 16ನೇ ತಾರೀಕು. ಡೇಟ್ ಆಫ್ ಬರ್ತನ್ನ ಟೋಟಲ್ ಮಾಡಿದಾಗ 33 ಬರುತ್ತೆ, 6 ಬರುತ್ತೆ. 100% ಗುಡ್ ಕಾಂಬಿನೇಷನ್ ಡೇಟ್ ಆಫ್ ಬರ್ತ್. 7 and 6 ಕಾಂಬಿನೇಷನ್ ಗುಡ್ ಕಾಂಬಿನೇಷನ್. ಆದರೆ ಈ ವರ್ಷಕ್ಕೆ 16, 6, 8 ಅನ್ನೋ ನಂಬರ್ಸ್ಗಳು ಸರಿ ಇಲ್ಲ 100%. ಹಾಗಾಗಿ ದರ್ಶನ್ ಅವ್ರಿಗೆ ಯಾವಾಗಲೂ ಕೂಡ, ಮತ್ತು 6ನೇ ತಿಂಗಳು ಈ ವರ್ಷ ವೆರಿ ಡೇಂಜರ್ ತಿಂಗಳು. ನಾನು ಯಾವಾಗಲೂ 6 ಈ ವರ್ಷ ವೆರಿ ಸೀರಿಯಸ್ ತಿಂಗಳು, ತುಂಬ ದೊಡ್ಡ ಅನಾಹುತವನ್ನು ತಂದು ಕೊಡುತ್ತೆ. ಈ ವರ್ಷ 6 ಲೊತ್ತೆ ಅಂತ ಹೇಳಿದೆ. ಹಾಗಾಗಿ 6ನೇ ತಿಂಗಳಲ್ಲಿ ಒಂದಲ್ಲೊಂದು ಸಮಸ್ಯೆನ ಕೊಡ್ತಾ ಹೋಗುತ್ತೆ. ಅಲ್ಲೇನಾಗುತ್ತೆ, RR ನಗರ ಅನ್ನೋದು 44 ಬರುತ್ತೆ ನಂಬರ್ಸ್ ಟ್ಯೂನ್ ಮಾಡಿದಾಗ. ರಾಜರಾಜೇಶ್ವರಿ ನಗರ ಅನ್ನೋದು ಅದು RR ನಗರ ಶಾರ್ಟ್ಕಟ್ ಮಾಡಿದ್ದಾರೆ, ಅದು 16 ಬರುತ್ತೆ. ಅದೇ ರಾಜರಾಜೇಶ್ವರಿ ನಗರ ಅನ್ನೋದು 44 ಬರುತ್ತೆ, 8 ಬರುತ್ತೆ. ಫಸ್ಟ್ ಆಫ್ ಆಲ್ RR ನಗರ ವಾಸ್ತು ಇಲ್ಲ. ಹಾಗಾಗಿ ಅಲ್ಲಿ ಹೋದವರು ಒಬ್ಬರು ಕೂಡ ನೆಮ್ಮದಿಯಾಗಿಲ್ಲ 100%. ಅಲ್ಲೆಲ್ಲ VIP ಗಳು, ಸಿನಿಮಾ ನಟರು, ಸೀರಿಯಲರು, ಇವರೆಲ್ಲ ಹೋಗಿರೋರು ಯಾರಿಗೂ ನೆಮ್ಮದಿ ಇಲ್ಲ. ಮಾಧ್ಯಮ ಚಾನಲ್ CEO ಆದಂಥ ತುಂಬ ದೊಡ್ಡ ವ್ಯಕ್ತಿಗಳು ಅವರೆಲ್ಲರೂ ಕೂಡ ಡಿಸ್ಟರ್ಬ್ ಆಗಿದ್ದಾರೆ 100%. ಹಾಗಾಗಿ RR ನಗರ ವಾಸ್ತು ಇಲ್ಲ, ಅದು ಅವೇರೇ ವಾಸ್ತು ಇಲ್ಲ. ಇವರ ಜಾತಕದಲ್ಲಿ ಒಂದಲ್ಲೊಂದು ಸಮಸ್ಯೆಗಳು ಯಾಕೆ ಬರುತ್ತೆ ಅಂದರೆ 100% ಇವರು ವೃಷಭ ಲಗ್ನವಾಗಿರುತ್ತದೆ. ಹಾಗಾಗಿ 3ನೇ ಮನೆ ಶನಿ ಇರುತ್ತೆ. ದೊಡ್ಡ ಶತ್ರುಗಳಿದ್ದಾರೆ 100%. ದೊಡ್ಡ ಶತ್ರು ಹುಟ್ಟಿಕೆತ್ತಾರೆ. 3ನೇ ಮನೆ ಶನಿ ನೋಡ್ತಾರೆ. ಉಚ್ಚ ಕುಜ, ವೈಯಾಧಿಪತಿ ಉಚ್ಚ ಕುಜ ಶನಿ ಗ್ರಹನ ನೋಡ್ತಾರೆ 100%. ಯಾಕಂದರೆ ಶನಿ ನೋಡಿದಾಗ ಶನಿ ಮತ್ತು ಬಹಳ ವಿಶೇಷವಾಗಿ ಬುಧ ಮತ್ತು ಚಂದ್ರ ಇವರಿಬ್ಬರೂ ಕೂಡ ಒಟ್ಟಿಗೆ ಮಕರದಲ್ಲಿದ್ದಾರೆ ಅವ್ರ ಜಾತಕದಲ್ಲಿ ವಿಶ್ಲೇಷಣೆ ಮಾಡಿದಾಗ. ಹಾಗೆ 10ನೇ ಮನೆಯಲ್ಲಿ ಸೂರ್ಯ ಗ್ರಹ ಇದ್ದಾರೆ. 10ನೇ ಮನೇಲಿ ಸೂರ್ಯ ಇರೋದು 4ನೇ ಮನೆ ನೋಡ್ತಾರೆ. 4ನೇ ಮನೇಲಿ ಸೂರ್ಯ ಇದ್ದಾಗ ಏನಾಗುತ್ತೆ, ಏನೇ ಇದ್ದರೂ ಕೂಡ ಸ್ವಲ್ಪ ಅಧಿಕಾರ, ರಾಜಕೀಯ ಆಸೆಗಳು ಅವ್ರಿಗೆ ಬರುತ್ತೆ. ಹಾಗೆ ರಾಜಕೀಯ ಇಂಡೈರೆಕ್ಟ್ ಕ್ಯಾನ್ವಸನ್ನು ಮಾಡಿದ್ದಾರೆ 100%. ಅವ್ರಿಗೆ ಗೊತ್ತಿಲ್ಲ ಒಂದೊಂದು ಸಣ್ಣ ಸಕ್ಸಸ್ಸು, ಒಂದೊಂದು ಸಣ್ಣ ಸೋಲು, ಸಣ್ಣ ದುಃಖ ಎಲ್ಲವೂ ಕೂಡ ಆಗುತ್ತೆ. ಇಲ್ಲೇನಾಗುತ್ತೆ, RR ನಗರದಲ್ಲಿ ಅವ್ರಿಗೆ ಗೊತ್ತಿಲ್ಲದಂಗೆ ರಾಜರಾಜೇಶ್ವರಿನವ್ರಿಗೆ ಸಪೋರ್ಟ್ ಮಾಡ್ತಾರೆ 100%. ಅಲ್ಲಿ ಮುನಿರತ್ನ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ 100%. ಅಲ್ಲಿ BJP ಪಕ್ಷ ಬರುತ್ತೆ. ಈ ಕಡೆ ಎಲೆಕ್ಟ್ರಾನಿಕ್ ಸಿಟಿಲಿ ಒಂದು ಸತೀಶ್ ರೆಡ್ಡಿ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಅಲ್ಲಿ 100% ಎರಡೂ ಒಟ್ಟಿಗೆ ಬರುತ್ತೆ. ಎರಡೂ ಕೂಡ ಒಂದು ಸುರೇಶ್ ಅವ್ರಿಗೆ ಅದು MP ಕ್ಷೇತ್ರಕ್ಕೆ, 2 MLA ಸೀಟಿಗೆ ಇವರು ಆಪೋಸಿಟಾಗಿ ಮಾಡಿರ್ತಾರೆ 100%. ಇದೊಂದು ಪಾಯಿಂಟ್ಸನ್ನು ನೋಟ್ ಮಾಡ್ಬೋದು. ಹಾಗಾಗಿ ಮತ್ತೆ ಹೋಗಿ ಕಾಂಗ್ರೆಸ್ಸಿಗೆ ಮಾಡಿರ್ತಾರೆ, ಎಲ್ಲೋ ಬೇರೆ ಕಡೆ ಕ್ಯಾಂಡಿಡೇಟಿಗೆ ಮಾಡಿರ್ತಾರೆ, ವ್ಯಕ್ತಿತ್ವಕ್ಕೆ ಮಾಡಿರಲ್ಲ 100%. ಹಾಗಾಗಿ ಅವರೆಲ್ಲೋ ಒಂದು ಕಡೆ DK ಸುರೇಶ್ ಅವರು ಇದ್ದಾರೆ, ಆ ಕ್ಷೇತ್ರಕ್ಕೆ MP ಬರ್ತಾರೆ, ಅವ್ರಿಗೆ ತೊಂದರೆ ಆಗುತ್ತೆ ಅನ್ನೋದು ಅದನ್ನು ಗೊತ್ತಿಲ್ಲ. ಅಂದರೆ ಅವ್ರಿಗೂ ಮಾಡ್ಬೋದಾಗಿತ್ತು ಗೊತ್ತಿಲ್ಲ. ಒಂದು ಪಾಯಿಂಟ್ಸ್ ನಾನು ಹೇಳ್ತಾ ಬರ್ತೀನಿ. ಇದರ ಜೊತೆಗೆ ಅವರ ಜಾಗದಲ್ಲಿ ಉಚ್ಚ ಶುಕ್ರ ಗ್ರಹ ಇದ್ದರೆ ಯಾವಾಗಲೂ ಹೆಣ್ಮಕ್ಳ ತಲೆನೋವು ಜಾಸ್ತಿ ಇರುತ್ತೆ ಅವ್ರಿಗೆ. ಯಾವಾಗಲೂ ಕೂಡ ಹೆಣ್ಣಿಂದ ತುಂಬ ತೊಂದರೆ ಆಗುತ್ತೆ. ಅವ್ರ ಕಥೆನೂ ಹೆಣ್ಣಿಂದಲೇ ಹೋಗುತ್ತೆ, ಎಣ್ಣೆ ಲೈಫ್ ಆಗುತ್ತೆ, ಎಣ್ಣೆ ಇದಾಗುತ್ತೆ 100%. ಎಣ್ಣೆ ಶತ್ರು ಉಚ್ಚ ಶುಕ್ರ ಇದ್ದರೆ ಅದು ಸ್ಟ್ರೆಂತ್ ಜಾಸ್ತಿ ಕೊಡುತ್ತೆ, ಬ್ರೈನ್ ಬಾಡಿಲಿ ಎನರ್ಜಿ ಜಾಸ್ತಿ ಕೊಡುತ್ತೆ, ಆಸೆ ಜಾಸ್ತಿ ಕೊಡುತ್ತೆ, ಇದೆಲ್ಲವೂ ಕೊಡುತ್ತೆ. ಇವ್ರಿಗೆ ಒಂದೇ ಒಂದು ಗುರು ಮತ್ತು ಕೇತು ವ್ಯಯಸ್ಥಾನದಲ್ಲಿದ್ದಾರೆ. ಗುರು ಎಂಡಿಂಗ್ ದಶೆ ಇದೆ. ಯಾಕಂದರೆ ನಾನು ಗುರು ದಶೆ ಎಲ್ಲರೂ ಒಳ್ಳೆಯವರು ಅಂತಾರೆ. ಗುರು ದಶೆಯಲ್ಲಿ ನೀವು ನೋಡಿರ್ಬೋದು, ಪುನೀತ್ ರಾಜ್ಕುಮಾರ್ನ ನಾವು ಕಳ್ಕೊತೀವಿ, ಅವ್ರ ಜಾಗದಲ್ಲಿ ಗುರು ದಶೆ ನಡೆದಾಗಲೇ ಅವ್ರು ಟಕ್ಕನ್ನೇ ಅವ್ರನ್ನ ನಾವು ಕಳ್ಕೊತೀವಿ. ಇವರು ಗುರು ದಶೆಯಲ್ಲಿ ಇದ್ದಾರೆ, ಆದರೆ ತುಂಬ ನೋವನ್ನು ಅನುಭವಿಸ್ತಾ ಇದ್ದಾರೆ 100%. ಗುರು ವೃಷಭ ಲಗ್ನಕ್ಕೆ ಒಳ್ಳೆಯವನಲ್ಲ, ಹಾಗಾಗಿ 12ನೇ ಮನೇಲಿದ್ದಾರೆ. ಗುರು ದಶೆ ಕೇತು ಭುಕ್ತಿ, ಗುರು ದಶೆ ಕುಜ ಭುಕ್ತಿಲಿದ್ದಾರೆ ಅವರು. ಗುರು ದಶೆ ಕುಜ 12ನೇ ಮನೆ ಅಧಿಪತಿ ಗುರು, 12ನೇ ಮನೆ ಕುಜ. ಅವನು ಉಚ್ಚ ಕುಜ ಅನ್ನೋದು ತುಂಬ ಮಾಸಾಗಿ ನೆಗೆಟಿವ್ನ ಅಟ್ಯಾಕ್ ಮಾಡ್ತಾರೆ 100%. ಕುಜ ದಶೆ ಇನ್ನೇನು ಈ ವರ್ಷ 11ನೇ ತಿಂಗಳಿಗೆ 12ನೇ ತಿಂಗಳಿಗೆ ಕುಜ ಭುಕ್ತಿ ಮುಗಿದಿದೆ. ಅದಾದಮೇಲೆ ರಾಹು ಭುಕ್ತಿ ಇರುತ್ತೆ. ರಾಹು ಭುಕ್ತಿ ಅಲ್ಲಿಂದ 2027ವರೆಗೂ ತುಂಬ ನೋವನ್ನು ಕೊಡ್ತಾ ಹೋಗುತ್ತೆ. ಅವಾಗ ಸ್ವಲ್ಪ ಪಿಕ್ಚರ್ ಏರುಪೇರು ಆಗ್ಬೋದು, ಖಂಡಿತ ಕೂಡ ಏರುಪೇರು ಆಗ್ಬೋದು. ಅವ್ರ ಪರ್ಸ್ನಲ್ ಲೈಫಲ್ಲಿ ಅದೆಲ್ಲ ಅದೇ ರೀತಿಯಲ್ಲಿ 100% 2027 ಆದ ನಂತರ ಅವ್ರಿಗೆ ಶನಿ ದಶೆ ಆಕ್ಟಿವೇಟ್ ಆಗುತ್ತೆ. ಶನಿ ದಶೆ ಆದರೆ 19 ವರ್ಷ ಶನಿ ದಶೆ ನಡೀತಿದೆ. ಶನಿ ದಶೆ ಬುಧ ದಶೆ ಅವ್ರಿಗಿಬ್ಬರು ರಾಜಯೋಗವನ್ನು ಕೊಡುತ್ತೆ. ಹಾಗಾಗಿ ಅವ್ರು ಮುಂದೆ ಒಂದು MLA ಆಗಿ ಮಿನಿಸ್ಟರ್ ಆಗುವಂಥ ಜಾತಕವನ್ನು ಅವರು ನೋಡ್ತಾರೆ 100%. ಆದರೆ ಒಂದು ಏನಪ್ಪ ಅಂದರೆ ಅವ್ರ ಲೈಫಲ್ಲಿ ಅವರೇ ಎಲ್ಲ ಬದಲಾವಣೆ, ಗ್ರಹಗಳೇ ದಶೆಗಳೇ ಅವ್ರು ಎಲ್ಲವನ್ನೂ ಬದಲಾವಣೆ ಮಾಡಿಕೊಡುತ್ತೆ. ಹಾಗಾಗಿ ಮಾಡಿಕೊಡೋದ್ರಿಂದ 100% ಅವರ ಲೈಫಲ್ಲಿ ಮಾಡಿಕೊಡೋದ್ರಿಂದ ನಾನು ಹೇಳೋದು ಒಂದು ಪಾಯಿಂಟ್ಸನ್ನು ಹೇಳ್ತೀನಿ. ಅವ್ರಿಗೂ ಕೂಡ ಸ್ವಲ್ಪ
ಇವಾಗ ಬೇರೆ ಸಿನಿಮಾ ನಟರುಗಳು ಬೇರೆಯವರೆಲ್ಲರೂ ಕೂಡ ಬಿಗ್ನೆಸ್ ಪೀಪಲ್ ಜೊತೆಗೆ ಅವ್ರ ಜೊತೆ ಇವ್ರ ಜೊತೆ ಎಲ್ಲ ಓಡಾಡ್ತಾ ಇರ್ತಾರೆ 100%. ಆದರೆ ಇವರು ಹಾಗೆ ಮಾಡಲ್ಲ. ಸಿನಿಮಾ ಆಯಿತು ಅವರಾಯಿತು ಅಂತ ಹೋಗ್ತಾರೆ. ಹಾಗೆ ಸಣ್ಣ ಪುಟ್ಟವ್ರ ಜೊತೆಲೇ ಬದುಕ್ತಾ ಹೋಗ್ತಾರೆ 100%. ಈ ಜನ್ರೇಷನಲ್ಲಿ ಅದೆಲ್ಲ ಆಗದಿರೋ ಕೆಲಸ ಇವಾಗ. ಯಾಕಂದರೆ ಸಿನಿಮಾ ದೊಡ್ಡ ದೊಡ್ಡ ಬಿಗ್ನೆಸ್ ಕಡೆ ಗಮನವನ್ನು ಕೊಟ್ಟು ಇವರು ತುಂಬ ದೊಡ್ಡ ಇವ್ರ ಯೋಗಗಳು ಇರೋದನ್ನ ಜನಗಳಿಗೂ ಇನ್ನೂ ಹತ್ತಿರ ಆಗ್ಬೋದು. 100% ಜನಕ್ಕೆ ಹತ್ತಿರ ಆಗ್ಬೋದು. ಆದರೆ 4 ಜನ ಜೊತೆಲೇ ಸೇರೋದ್ರಿಂದ ಇನ್ನೂ ಹತ್ತಿರ ಆಗ್ಬೋದು. ಶನಿ ದಶೆಯಲ್ಲಿ ಇವರು ತುಂಬ ಬದಲಾವಣೆ ಆಗುತ್ತೆ. ಇಲ್ಲೇನಾದ್ರು ಅವ್ರಿಗೆ 100% ಗುರುದಶೆ ರಾಹು ಭುಕ್ತಿಲಿ ಸ್ವಲ್ಪ ಹೆಲ್ತ್ ಹೆಚ್ಚು ಕಮ್ಮಿ ಆಗ್ಬೋದು. ಆರೋಗ್ಯ ಸಮಸ್ಯೆ ಯಾವುದಾದ್ರು BP ಶುಗರ್ ಈ ಥರದ್ದು ಯಾವುದಾದ್ರು ಒಂದು ಅಟ್ಯಾಕ್ ಮಾಡ್ಬೋದು 100%. ಅದನ್ನು ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕಾಗುತ್ತೆ. ಅವ್ರ ಲೈಫಲ್ಲಿ ಯಾವಾಗಲಾದ್ರು ಒಂದು ಸರಿ ಸ್ಟ್ರೋಕ್ ಸಂಬಂಧಪಟ್ಟಂಥ ಒಂದು ವಿಷಯ ನಡೀತಿದೆ. ಯಾಕಂದರೆ ಬುಧ ಮತ್ತು ಕುಜ ಅವರ ಜಾತಕದಲ್ಲಿ ವಿಶ್ಲೇಷಣೆ ಇರೋದ್ರಿಂದ ಕುಜನೂ ಬುಧನೂ ಒಟ್ಟಿಗೆ ಇರೋದ್ರಿಂದ ಮಕರದಲ್ಲಿ ಸ್ಟ್ರೋಕಿಗೆ ಸಂಬಂಧಪಟ್ಟಾಗುತ್ತೆ. ಮ್ಯಾರೇಜ್ ಲೈಫ್ ಗಂಡ ಹೆಂಡತಿ ತುಂಬ ಚೆನ್ನಾಗಿರ್ತಾರೆ. ಹಾಗಾಗಿ ವಿಜಯಲಕ್ಷ್ಮಿ ಅವರಾಗಿರ್ಬೋದು ಅವರಾಗಿ ತುಂಬ ಚೆನ್ನಾಗಿರ್ತಾರೆ. ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತಾಳೆ ಇರುತ್ತೆ, ಕ್ರಾಶ್ ಆಗುತ್ತೆ. ಆದರೆ ಇವಾಗ ಎಲ್ಲ ಯಾರು ಒಂದೊಂದು ಹೆಣ್ಮಕ್ಳು ಅದು ಇದು ಅವ್ರ ಲೈಫಲ್ಲಿ ಬಂದು ಹೋಗ್ತಾರೆ. ಇವರೆಲ್ಲರೂ ಬಿಟ್ಟು ಇವರೇ ಇಬ್ಬರು ಹ್ಯಾಪಿಯಾಗಿರೋಂಥ ಕಾಲ ಮುಂದೆ ಬರುತ್ತೆ. ಚೆನ್ನಾಗಿರ್ತಾರೆ 100% ಅವರ ಜಾತಕದಲ್ಲಿ. ಸಿನಿಮಾ ರಂಗದಲ್ಲಿ ಇನ್ನು ಆ ಥರ ಏನಿಲ್ಲ. ಯಾಕಂದರೆ ಅವ್ರ ಅಕ್ಕನ ಮಗ ಒಬ್ಬ ಹೀರೋ ಆಗೋ ಚಾನ್ಸಸ್ ಜಾಸ್ತಿ ಇದ್ದಾರೆ. ದರ್ಶನ್ ಅವ್ರ ಮಗನೂ ರೆಡಿ ಇದ್ದಾರೆ. ಅವ್ರ ಅಕ್ಕನ ಮಗವರು ಸಿನಿಮಾ ರಂಗಕ್ಕೂ ಅವ್ರಿಗೂ ಸಂಬಂಧಗಳು ಜಾಸ್ತಿ ಇರುತ್ತೆ. ಇಲ್ಲಿವರೆಗೂ ರಾಜಕೀಯದಲ್ಲಿ ಕ್ಯಾನ್ವಾಸ್ ಮಾಡೋಕ್ಕೆ ಹೋಗ್ತಾರೆ 100%. ಮುಂದೆ ಶನಿದೇಶದಲ್ಲಿ ಅವರೇ ನಿಂತು ಗೆಲ್ಬೋದು, ಮಿನಿಸ್ಟ್ರು ಕೂಡ ಆಗ್ಬೋದು. ಅವ್ರನ್ನ ಯಾರು ಇವಾಗ ಸೇಡ್ ತೀರ್ಸ್ಕೊಳಕ್ಕೆ ಹೋದ ಈ ಟೈಮಲ್ಲಿ ಯಾರು ಆಫೀಸರ್ಸು ಸೇಡ್ ತೀರ್ಸ್ಕೊಂಡು ಸರಿ ಗಮನಿಸ್ದಲ್ಲಿರೋದು, ಇಲ್ಲ ರಾಜಕಾರಣಿಗಳು ಯಾರು ಟಾಂಗ್ ಉತ್ತರ ಕೊಟ್ಟರು ಅವ್ರಿಗೆಲ್ಲ ಗೆದ್ದು ಅವ್ರನ್ನೂ ಕೂಡ ಟಾಂಗ್ ಕೊಡೋಂಥ ಕಾಲ ಇವ್ರ ಕೈಗೆ ಬರುತ್ತೆ. ಇವ್ರ ತಾಳ್ಮೆ ಅತಿ ಹೆಚ್ಚು ಇವ್ರ ಲೈಫಲ್ಲಿ ಭಾಳ ಬದಲಾವಣೆಯನ್ನು ತಂದ್ಕೊತಾರೆ. ತುಂಬ ಬದಲಾವಣೆಗಳು ಎಲ್ಲ ಜಗತ್ತಿನಲ್ಲಿ ಈ ಜಗತ್ತಿನಲ್ಲಿ ಶ್ರೀಮಂತರಾಗಕ್ಕೆ ಬಡವರಾಗಕ್ಕೆಲ್ಲ ಗ್ರಹಗಳೇ ಕಾರಣ. ಅವರ ಯೋಗದಂತೆ ಅವ್ರು ಬದುಕ್ತಾ ಇರ್ತಾರೆ. ಸ್ವಲ್ಪ ಟ್ಯೂನು ಕೂಡ ಮಾಡ್ಕೋಬೋದು. ಅದು ಅವ್ರಿಗೆ ಸೇರಿದ್ದು ವಿಷಯ ನನಗೆ ಗೊತ್ತಿಲ್ಲ. ಅವ್ರ ಲೈಫಲ್ಲಿ ಕಾರ್ ನಂಬರ್ಸ್ ಇಸ್ ವೆರಿ ಡೇಂಜರ್. ನಂಬರ್ 799 ಯೂಸ್ ಮಾಡ್ತಾರೆ. ಅವ್ರ ಡೇಟ್ ಆಫ್ ಬರ್ತ್ಗೆ 7 ಚೆನ್ನಾಗಿ ಸಾಥ್ ಕೊಡ್ತಾರೆ. ಅದು 7 ಜೊತೆಗೆ 9 ಟ್ಯೂನ್ ಮಾಡಬಾರ್ದು. 9 ಇಸ್ ಡೆಡ್ ಆಪೋಸಿಟ್ ನಂಬರ್ಸ್. ಅವ್ರಿಗೆ ರೆಡ್ ಕಲರ್ ತುಂಬ ಬರಲ್ಲ. ಹಾಗಾಗಿ RR ನಗರದ ಮನೆಯನ್ನು ದಯವಿಟ್ಟು ಅವ್ರು ಮಾರ್ಬಿಟ್ಟು ಬೇರೆ ಕಡೆ ಆ ಪ್ರಾಪರ್ಟಿನ ತೆಗೆದ್ರೆ ತುಂಬ ಒಳ್ಳೆಯದು. ಇರೋಕ್ಕೆ ಮನೆ ಬೇಕು, ಎಲ್ಲಿ ಬೇಕಾದ್ರೂ ತಗೋಬೋದು 100%. ಹಾಗಾಗಿ ಇದನ್ನು ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ, RR ನಗರ ವಾಸ್ತು ಸರಿಲ್ಲ ಅಂತ. ಅವ್ರು ರೆಡ್ಡು, ಬ್ಲ್ಯಾಕ್, ಎಲ್ಲೋ 3 ಅವಾಯ್ಡ್ ಮಾಡೋದು ತುಂಬ ಬ್ರಿಲಿಯಂಟ್ ಆಗಿರ್ತದೆ. ತುಂಬ ಇಂಪ್ರೂವ್ಮೆಂಟನ್ನು ಕಾಣ್ತಾರೆ. ಅವ್ರ ಲೈಫಲ್ಲಿ ಬ್ಲೂ ಆ್ಯಂಡ್ ವೈಟನ್ನು ಯೂಸ್ ಮಾಡೋಷ್ಟು ಸಕ್ಸಸ್ಸನ್ನು ವೀಕ್ ಕಾಣ್ತಾರೆ. ಈ ಕೇಸಿಂದ ಆಚೆ ಬರ್ತಾರೆ. ಬರ್ದಿಟ್ಟು ಕೇಳಿ ಏನಂತೇನು ಇವರೆಲ್ಲ ಹೇಳ್ದಿರೋ ಥರ ಅಲ್ಲ. 100% ಹಂಗಾಗುತ್ತೆ ಹಿಂಗಾಗುತ್ತೆ ಅಂತಾರಲ್ಲ, ಆಚೆ ಬರ್ತಾರೆ. ತಪ್ಪಾಗಿದೆಯೋ ಸರಿಯಾಗಿತ್ತು ಅದು ಗೊತ್ತಿಲ್ಲ, ಕೇಸಿಂದ ಆಚೆ ಬರ್ತಾರೆ. ಅದ್ರ ಜೊತೆಗೆ ತುಂಬ ಜನ ಮಾಧ್ಯಮದಲ್ಲಿ ಹೇಳ್ತಾರೆ ಅವ್ರ ಹೆಂಡ್ತಿ ಅವ್ರವ್ರು ಆಚೆ ಇನ್ಸ್ಟಾಗ್ರಾಮಿಂದ ಆಚೆ, ಹಾಗೆಲ್ಲ ಏನಿಲ್ಲ. ಬೇರೆಯವ್ರು ಯಾರು ಕಮೆಂಟ್ ಮಾಡ್ತಾರೆ, ಯಾರ್ಯಾರು ಬಾಯಿಗೆ ಯಾಕೆ ಉತ್ತರ ಕೊಡ್ಬೇಕಂತ. ಅವರಿಬ್ಬರು ಚೆನ್ನಾಗೇ ಇರ್ತಾರೆ 100%. ಮುಂದೆನೂ ಚೆನ್ನಾಗಿರ್ತಾರೆ. ಇವಾಗ ಏನು ಪವಿತ್ರ ಅವರು ಅವ್ರ ಹೆಸರು ಮೇಡಮ್ ಅವ್ರ ಫುಲ್ ನೇಮು, ಅವ್ರಿಗೂ ಸ್ವಲ್ಪ ಡಿಸ್ಟರ್ಬ್ ಆಗ್ಬೋದು ಮುಂದೆ. ದರ್ಶನ್ ಅವರು ಎಲ್ಲರೂ ಬಿಟ್ಟು ಬೇರೆ ದೇವ್ರದಿಂದ ಅವ್ರೇನು ಯಾರಿಗೂ ನನ್ನೇ ಮಾಡಲ್ಲ ಅನ್ಸುತ್ತೆ. ಎಲ್ಲ ಈ ಆ್ಯಪಿಗೆ ಮುಂದೆ ಇರ್ತಾರಂತ ನನ್ನ ಜಾತಕದ ವಿಶ್ಲೇಷಣೆ ಇರುತ್ತೆ. ಅವ್ರಿಗೆ ಯಾವಾಗಲೂ ಹೆಣ್ಣಿಂದ ತೊಂದರೆ ಇದ್ದೇ ಇರುತ್ತೆ. ಹೆಣ್ಣು ಅನ್ನೋದು ಯಾವಾಗಲೂ ಅವ್ರಿಗೆ ತೊಂದರೆ ಕೊಡುತ್ತೆ. ಅದನ್ನು ಅವರು ಅತಿ ಹೆಚ್ಚು ಆ ಶಾಪ ಇರೋದ್ರಿಂದ ಅತಿ ಹೆಚ್ಚು ಶುಕ್ರ ಗ್ರಹನ ಅತಿ ಹೆಚ್ಚು ಆರಾಧಿಸಿದಾಗ ಇದನ್ನೆಲ್ಲ ಕಮ್ಮಿ ಆಗುತ್ತೆ. ಶುಕ್ರ ಅವ್ರು ಯಾವಾಗಲೂ ಕೂಡ ತಿನ್ನಲ್ಲಾರು ಆಲಂಗುಡಿ ಗುರು ಟೆಂಪಲ್ಗೆ ಜಾಸ್ತಿ ಹೋಗ್ತಾರೆ. ಶುಕ್ರಗ್ರಹ ಮೂಲ ಕಂಜನೂರು ಶುಕ್ರಗ್ರಹನ ಟೆಂಪಲ್ ಅಗ್ನೀಶ್ವರನ ಹೋಗಿ ಜಾಸ್ತಿ ಅಭಿಷೇಕ ಮಾಡಿಸಿದಾಗ ಶ್ರೀ ಶಾಪ ಶ್ರೀ ದೋಷಗಳು ನಿವೃತ್ತಿ ಆಗುತ್ತೆ. ಹಂಗಾಗಿ ಶುಕ್ರನ ಕ್ಷೇತ್ರವಾಗಿರೋದು ಮೂಲ ಸ್ಥಳ ಅಂತ ತಿರುಚಿಲಿ ಶ್ರೀರಂಗಮ್ಮನ ದರ್ಶನವನ್ನು ಮಾಡಿದಷ್ಟು ಅವ್ರಿಗೆ ತಿರುಪತಿ ವೆಂಕಟೇಶ್ವರ ಸ್ವಾಮಿಗಿಂತ ಹೆಚ್ಚಾಗಿ ಶುಕ್ರಗ್ರಹನನ್ನು ಆರಾಧಿಸಿದಾಗ, ಯಾಕಂದರೆ ಉಚ್ಚ ಶುಕ್ರ ಸಿನಿಮಾ ರಂಗ ಇವರು ತುಂಬ ಡೆವಲಪ್ಮೆಂಟ್ ಆಗ್ತಾರೆ. ಶನಿ ದೇಶದಲ್ಲಿ ತುಂಬ ದೊಡ್ಡ ಸಿನಿಮಾ ಮಾಡ್ತಿದ್ರು ಮಾಡ್ಬೋದು. ಏನೇ ಇದ್ದರೂ ಕೂಡ ಒಂದು 6-7 ತಿಂಗಳ ಒಳಗಡೆ ಇದೆಲ್ಲ ಬದಲಾವಣೆ ಮಾಡ್ಕೊತಾರೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಒಂದು ವೇಳೆ ಆರೋಪ ಸಾಬೀತಾದ್ರೆ ಖಂಡಿತ 7 ವರ್ಷ ಮಿನಿಮಮ್ ಜೈಲಾಗುತ್ತೆ. ಸೊ ಈ ಕಾರಣಕ್ಕೆ ಕೇಳ್ತಾ ಇದ್ದೀನಿ, ದರ್ಶನ್ ಅವರಿಗೆ ಬೇಲ್ ಆಗುತ್ತಾ, ಜೈಲಾಗಬಹುದಾ? ಜ್ಯೋತಿಷ್ಯ ಶಾಸ್ತ್ರ ಜೈಲಾಗ್ಬೋದು, ಬೇಲಾಗುತ್ತೆ. ಬೇಲಾಗುತ್ತೆ, ಅದರಲ್ಲೇನು ತಪ್ಪೇನಿಲ್ಲ. ಬೇಲಾಗುತ್ತೆ. ಎಷ್ಟು ವರ್ಷ ಇರಬಹುದು ಅಂತ ಹಂಗಂತ ಏನಿಲ್ಲ ಮೇಡಮ್ ಅವರೇ. ಅದು ಅವರು ಎಷ್ಟು ವರ್ಷ ಅಂತಲ್ಲ, ಅವರು ಏನು ತೊಂದರೆ ಅಂತೂ ಆಗಲ್ಲ 100%. ಇದೇನು ಇವಾಗ ಏನು ಟೆನ್ಷನಲ್ಲಿ ಇರೋದ್ರಿಂದ ಇವರು ಇವಾಗ ಮಾಧ್ಯಮಕ್ಕೆ ತುಂಬ ಸಿಗ್ತಾ ಇರೋದ್ರಿಂದ ಏನೇನೋ ಹೇಳ್ತಾ ಇರ್ಬೋದು 100%. ಒಂದಲ್ಲ ಒಂದು ಹೇಳ್ಬೋದು. ಜೈಲಿಗೆ ಹೋದ್ಮೇಲೆ ಇನ್ನೇನು ಮುಗಿದೋಗುತ್ತೆ. ಲಾಯರ್ ಆಯಿತು, ಕೋರ್ಟ್ ಆಯಿತು ಅನ್ನೋದು ರೈತಿಲಿರುತ್ತೆ. ಇನ್ನೇನು ಟೇಷನ್ ಇದೆಲ್ಲ ಮುಗ್ದಿರುತ್ತೆ 100%. ಅಷ್ಟೇ 100%.
ಆರೋಪ ಸಾಬೀತಾಗ್ಬೋದು ಸರ್? ಆರೋಪ ಸಾಬೀತಾಗಿ ನನಗದು ಸಂಬಂಧಪಟ್ಟಿದ್ದಲ್ಲ. ಯಾಕಂದರೆ ಅವ್ರು ಜಾತಕ ವಿಶ್ಲೇಷಣೆ ಮಾಡ್ತೀನಿ. ಆರೋಪ ಆಗದಿರೋದು ಅದು ಲಾಯರ್ನ ಯಾರನ್ನ ಒಳ್ಳೆಯವ್ರನ್ನ ಕೇಳಿದ್ರೆ ಗೊತ್ತಾಗುತ್ತೆ. ಕಸ್ಟಡಿ ಏನೇನು ಕಸ್ಟಡಿ ಬರುತ್ತೆ, ನಂದು ಅಸ್ಟ್ರಾಲಜಿಲಿ ಏನಿದೆ ಅದು ನಾನು ಹೇಳಿದೆ. ಮುಂದೆ MLA ಆಗ್ತಾರೆ, ಮಿನಿಸ್ಟರ್ ಆಗ್ತಾರೆ, ಇದನ್ನೆಲ್ಲವೂ ಹೇಳಿದ್ದೀನಿ. ಅಲ್ಲಿಗೆ ಅರ್ಥ 2020ವರೆಗೂ ಸಿನಿಮಾ ಏನಂತೇನಿಲ್ಲ. 2027 ಸಿನಿಮಾಗೆ ಲೈನಿಗೆ ಬರ್ಬೋದು. ಅಲ್ಲಿವರೆಗೂ ಮಾಡಿದಂಥವ್ರಿಗೆ ಪ್ರೊಡ್ಯೂಸರ್ ಲಾಸ್ ಆಗ್ತಾರೆ. ಇನ್ನು 2 ವರ್ಷದಲ್ಲೇನೋ ಸಿನಿಮಾ ಏನೋ ಶೂಟಿಂಗ್ ಮಾಡಿಸಿ ಬಿಡಿಸೋ ಅವ್ರು ಇದ್ದರೆ ದಯವಿಟ್ಟು ಮಾಡಬಾರ್ದು. ಸರ್, ಈಗ ದರ್ಶನ್ ಅವ್ರ ಕೈಯಲ್ಲಿ 3 ಸಿನಿಮಾ ಇದೆ. ಡೆವಿಲ್ ಒಂದು 25% ಆಗಿದೆ. ಸೊ ಆ ಸಿನಿಮಾದ ಕತೆ ಏನಾಗ್ಬೋದು ಸರ್? ಒಂದು ಜಾತಕದಲ್ಲಿ ಅನಲೈಸ್ ಮಾಡಿ ನಾನು ಡೆವಿಲ್ದು ನಾನು ನೋಡಿರೋ ಪ್ರಕಾರ ಒಂದು ತುಂಬ ಜಾಸ್ತಿ ಶೂಟಿಂಗ್ ಆಗಿಲ್ವಂತೆ. ನಿಮಗೆ ನಾನು ಇಲ್ಲ ಅಷ್ಟು ಆಗಿಲ್ವಂತೆ 100%. ಅದು 3 ಸರಿ ಕ್ರಾಶ್ ಆಗಿತ್ತು ಆ ಹೆಸ್ರು ಇಟ್ಟಿದ್ದ ಮೇಲಿಂದ. ಹಾಗಾಗಿ ಏನು ಇವತ್ತವರೆಗೂ ಅಂತೇನು ಅದು ಜಾಸ್ತಿ ಆಗಿಲ್ಲ 100%. ಹಾಗಾಗಿ ಅದು ಪೆಂಡಿಂಗ್ ನಿಂತಿದೆ. ಅದರಿಂದ ಅದನ್ನು ಕೈ ಬಿಡ್ತಾರೋ ಇಲ್ಲ ಕಂಟಿನ್ಯೂ ಮಾಡ್ತಾರೋ ಇನ್ನೂ ಗೊತ್ತಿಲ್ಲ. ಕಂಟಿನ್ಯೂ ಮಾಡ್ಬೋದು, ಸ್ವಲ್ಪ ಸ್ಲೋ ಮಾಡ್ಬೋದು. ಆ ಸಿನಿಮಾಗೆ ಟೈಟ್ ಹಾಕಿದ್ಮೇಲೆ ಇಷ್ಟು ಕಿರಿಕ್ ಆಗ್ತಾಯಿದೆ ಸರ್. ಆ ಸಿನಿಮಾದಿಂದ ದರ್ಶನಿಗೆ ಏನಾದರೂ ಶುರುವಾಯಿತು? ಪ್ರಾಬ್ಲಮ್ ಆಗಿ ಆ ದರ್ಶನ್ ಜಾತಕ ವಿಶ್ಲೇಷಣೆ ಮತ್ತು ಈ ನಡುವೆ ನಂಬರ್ 6 RR ನಗರ PN ಅಕ್ಷರಕ್ಕೆಲ್ಲ ಟೈಮ್ ಚಾನಲ್. ಪರಪ್ ನಗರ ಆಗಿರ್ಬೋದು, PN ಅಕ್ಷರ ತುಂಬ ಜನ ಬರ್ತಾರೆ. ಹಾಗಾಗಿ RR ನಗರಿಗೂ PEಗೂ ರಾಗೂ ತುಂಬ ಜನ ಓಡಾಡ್ತಾವ್ರೆ 100%. ಮತ್ತು DN ಅಕ್ಷರ ಕೂಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇರುತ್ತೆ. ಓಕೆ ಸರ್, ಇವಾಗ ಮುಂದಿನ ಅವರ ಚಿತ್ರ ಭವಿಷ್ಯ, ಈಗ 3 ಸಿನಿಮಾ ಮತ್ತೇನು ಲೈನಪ್ಪಲ್ಲಿದೆ, ಅದರ ಭವಿಷ್ಯ ಏನಾಗಬಹುದು ಅಂತ? ನನ್ನ ಪ್ರಕಾರ ಅವ್ರು ಸಿನಿಮಾ ಮಾಡ್ತಾ ಹೋಗ್ತಾರೆ, ಸಿನಿಮಾ ನಿಲ್ಲಿಸ್ತಾ ಹೋಗಲ್ಲ. 2026ರಿಂದ ಟೇಕಪ್ ಆಗುತ್ತೆ. ರಾಜಕೀಯಕ್ಕೆ ಬರೋ ಯೋಗ ಇದೆ, ರಾಜಕೀಯಕ್ಕೆ ಪಕ್ಕಾ ಬರ್ತಾರೆ. ಯಾಕಂದರೆ ಸಿನಿಮಾದಲ್ಲಿ ನಾನು ನೋಡಿರೋ ಮಟ್ಟಿಗೆ ಹಲವಾರು ಜನ ಸಿನಿಮಾ ಹೀರೋಗಳಿಗೆ ಆಸೆ ಇತ್ತು, ರಾಜಕೀಯಕ್ಕೆ ಬರೋ ಆಸೆ. ಆದರೆ ಇವ್ರಿಗೆ ಆ ಯೋಗವನ್ನು ತಂದುಕೊಡುತ್ತೆ. ಇವರು ಸಿನಿಮಾ ರಾಜಕೀಯಕ್ಕೆ ಬರ್ತಾರೆ, ಅದರಿಂದ ಬರ್ಬೋದು 100%. ಸರ್, ದರ್ಶನ್ ಅವರಿಗೆ ಪೊಲೀಸ್ ಸ್ಟೇಷನ್ ವಿವಾದ ಏನು ಹೊಸ್ತೇನಲ್ಲ. ಅವರಿಗೆ ಈ ಥರ ಸಮಸ್ಯೆಗಳು ಯಾವಾಗದಿಂದ ಶುರುವಾಗಕ್ಕೆ ಆರಂಭ ಆಯಿತು? ಇವಾಗ ಪೀಕಿಗೆ ಯಾಕೆ ಹೋಗ್ತಿದೆ ಅಂತ? ಅವ್ರ ಗುರುದಶೆ ಔಮರ್ಯದನ್ನು ಮಾಡಬೇಕಾಗತ್ತೆ. ಗುರು ಔಮರ್ಯದನ್ನು ತಂದು ಕೊಡ್ತಾನೆ. ಅವ್ರ ಜಾತಕದಲ್ಲಿ ಗುರು 12ನೇ ಮನೆ ಕೇತು ಜೊತೆ ಇದ್ದಾನೆ. ಹಾಗಾಗಿನೇ ಗುರು ಬಂದು ಭಾಳ ವಿಶೇಷವಾಗಿ ಗುರು ಔಮರ್ಯದನ್ನು ತಂದು ಕೊಡಬೇಕಾಗುತ್ತೆ. ಅದನ್ನು ತಂದು ಕೊಟ್ಟಿದ್ದಾರೆ 100%. ಯಾಕಂದರೆ ವೃಷಭ ಲಗ್ನ ಗುರು ಬದ್ಧ ವೈರಿ 100%. ಯಾಕಂದರೆ ಅಷ್ಟಮಾಧಿಪತಿ ವ್ಯಯಸ್ಥಾನಕ್ಕೆ ಬಂದು ವಿಪರೀತ ರಾಜಯೋಗವನ್ನು ಕೊಡ್ತಾನೆ. 8ನೇ 12ನೇ ಮನೆಗೆ ಬರೋದು ವಿಪರೀತ ರಾಜಯೋಗ. ಆದರೆ ಎಲ್ಲ ಲಾಭವನ್ನು ಕಳ್ಕತ್ತಾರೆ ಅಂತ ಹೇಳುತ್ತೆ. 11ನೇ ಮನೆ ಮೀನ ಅಧಿಪತಿ ಮೇಷರಾಶಿಯಲ್ಲಿ ಬಂದಾಗ ಗುರು ಇದನ್ನೆಲ್ಲ ಕಳ್ಕತ್ತಾರೆ ಅಂತ ಹೇಳುತ್ತೆ. ಆದರೆ ಉಚ್ಚ ರಾಜಯೋಗವನ್ನು ಕಳ್ಕತ್ತಾರೆ. ಆದರೆ ವೃಷಭ ಲಗ್ನಕ್ಕೆ ಯೋಗಕಾರಕನಾಗಿರೋದು. ಯಾಕಂದರೆ ಕುಜ ಅವರ ಜಾಗದಲ್ಲಿ ಉಚ್ಚ ಸ್ಥಾನದಲ್ಲಿದ್ದಾರೆ. ಹಾಗಾಗಿ ಎಲ್ಲವೂ ಕೂಡ ಅವ್ರಿಗೆ ಮಾಸ್ ಫಿಲಮ್ ಅಂದರೆ ಬ್ಲಡ್ಡಿಗೆ ಸಂಬಂಧಪಟ್ಟಂಥ ಸಿನಿಮಾಗಳನ್ನೇ ಹೆವಿ ಸಕ್ಸಸ್ಸನ್ನು ಕಂಡಿದೆ. ಕುಜ ಉಚ್ಚನಾಗಿದೆ ನೋಡಿ. ಕುಜ ತುಂಬ ಚೆನ್ನಾಗಿದ್ರೆ ಡಾಕ್ಟ್ರು ಇಲ್ಲ ಪೊಲೀಸರು ಆಗ್ತಾರೆ 100%. ಕುಜ ನೀಚನಾದರೂ ಅಲ್ಲೇ ಇರ್ತಾರೆ. ಕುಜ ಹುಚ್ಚನಾದ್ರೂ ನೀಚನಾದರೂ ಏನಾಗುತ್ತೆ, ಒಂದು ಕಂಬಿ ಹಿಂದೆ ಮುಂದೆ ಇರುತ್ತೆ. ಈ ಕಂಬಿಲಿ ಆ ಕಡೆ ಪೊಲೀಸ್ ಇರ್ತಾರೆ, ಈ ಕಡೆ ಕಂಬಿಲಿ ಅಪರಾಧಿ ಇರ್ತಾರೆ. ಅಷ್ಟೇ ಕುಜನ ಸ್ಥಾನಮಾನ. ಅದೇ ಕುಜ ಸ್ಟ್ರಾಂಗ್ ಆಗಿದ್ರೆ ಡಾಕ್ಟ್ರ್ ಆಗ್ತಾರೆ 100%. ಡಾಕ್ಟ್ರ್ ಆಗ್ತಾರೆ ಅಂದರೆ ಮೂಳೆ ಆಪ್ರೇಷನ್ ಮಾಡೋದು, ಬ್ಲಡ್ಡನ್ನು ನೋಡ್ತಲೇ ಇರ್ತಾರೆ, ಬ್ಲಡ್ಡಿಗೆ ಸಂಬಂಧಪಟ್ಟಿದ್ದು. ಹಾಗಾಗಿಯೇ ಅವ್ರಿಗೆ ಕುಜದಶೆ ತುಂಬ ಚೆನ್ನಾಗಿರುತ್ತೆ. ರಿಯಲ್ ಎಸ್ಟೇಟ್ ತುಂಬ ಚೆನ್ನಾಗುತ್ತೆ, ಡೆವಲಪ್ ಮಾಡ್ಬೋದು, ಬಿಲ್ಡರ್ಸ್ ಆಗ್ಬೋದು. ಅದು ಅವ್ರಿಗೆ ಸೇರಿದೆ. ಯಾಕಂದರೆ ಬಿಲ್ಡರ್ಸ್ ಜೊತೆ ಅವ್ರಿಗೆ ತುಂಬ ಒಳನಾಟವನ್ನು ಇಟ್ಕೊಂಡು ಬಿಗ್ನೆಸ್ ಪೀಪಲ್ ಆಗ್ಬೋದು 100%. ಬೇರೆ ಜೊತೆ ಟೈಮ್ ಪಾಸ್ ಮಾಡ್ಕೊಂಡು ಟೈಮ್ ಮಾಡೋದು ಬದಲು ಬಿಗ್ನೆಸ್ಸಿಗೆ ಬಂದು ಹಲವಾರು ಜನಕ್ಕೆ ಕೆಲಸನೂ ಕೊಡ್ಬೋದು. ಸರ್, ಈಗ ವಿಜಯಲಕ್ಷ್ಮಿ ಅವರ ಜಾತಕ ನೋಡಿ, ಪವಿತ್ರ ಗೌಡ ಅವರ ಜಾತಕ ನೋಡಿ, ಅದೆರಡು ಎಫೆಕ್ಟ್ ಆಗ್ತಾ ಇದೆಯಾ ದರ್ಶನ್ ಅವರಿಗೆ? ನನಗೆ ಪವಿತ್ರ ಗೌಡವ್ರದ್ದು ಮೀನ ರಾಶಿ ಬರ್ತಾರೆ, ಹೆಸರು ತೊಂದರೆ ಆಗ್ತೈತೆ. ಹಾಗಾಗಿ ಹಂಗೇನಿಲ್ಲ. ಯಾಕಂದರೆ ವಿಜಯಲಕ್ಷ್ಮಿ ಅವ್ರ ಜಾಗದಲ್ಲಿ ಉಚ್ಚ ಕುಜ ಇದ್ದಾನೆ. ಹಾಗಾಗಿ ಅವ್ರಿಗೂ ಕೂಡ ಸಪ್ತಮ ಕುಜ 100%. ಹಾಗಾಗಿ ಅದನ್ನು ನೋಡಬೇಕಾಗತ್ತೆ 100%. ಒಟ್ಟಿನಲ್ಲಿ ಇವ್ರಿಗೆ ರಾಹು ತುಂಬ ಕೆಟ್ಟವನು. ರಾಹು ದೋಷ ತುಂಬ ಡಿಸ್ಟರ್ಬ್ ಮಾಡ್ತೈತೆ. ಸರ್, ಇವಾಗ ಪಿ ಅನ್ನುವಂಥ ಹೆಸರಲ್ಲಿ ಈಗ ಪ್ರಜ್ವಲ್ ಆಗಿರಬಹುದು, ಪವಿತ್ರ, ಈ ಥರವರಿಗೆ ತೊಂದರೆಗಳು ಜಾಸ್ತಿ ಯಾಕೆ? ನಾನು ಜನರಲ್ಗೆ ಪ್ರಜ್ವಲ್ಲು, ನಿಖಿಲು, ಆಮೇಲೆ ವಿಶಾಲ್ ಇವೆಲ್ಲ ನೇಮ್ ನಾನು ಕೊಡೋದೇ ಇಲ್ಲ. ನಾನು 100% ಯಾವಾಗಲೂ ಎಂಡ್ ಕೊಡಲ್ಲ 100%. ಇಸ್ ವೆರಿ ಡೇಂಜರ್. ನಮ್ಮ IPL ಬರೀ ಬಗ್ಗೆ BSNL ಇವತ್ತಿಲ್ಲ. ಮತ್ತು ಅದೇ ಥರ ಚಾನಲ್ಗಳು ಎಷ್ಟೋ ಇದ್ದಾವೆ, ಒನಿಡಾ, ಇವೆಲ್ಲ ಎಲ್ಲೆಲ್ಲಿ ಎಂಡ್ ಆಗೋ 100%. ಇವೆಲ್ಲ ಎಂಡ್ ಯಾವತ್ತೂ ಸಕ್ಸಸ್ ಕೊಡೋಕ್ಕಲ್ಲ. ವ್ಯಕ್ತಿ ಹೆಸರು ಲೈಫಲ್ಲಿ ಎಲ್ಲಾಗ್ಬಾರ್ದು. ಕೇಸರಿವಾಲಲ್ಲಿ ಎಂಡ್ ಆಗೋದು 100%. ಅಂಥ ಉನ್ನತ ಸ್ಥಾನಕ್ಕೆ ಹೋದರೂ ಕೂಡ ಅವ್ರನ್ನೂ ಕೂಡ ಪ್ರಾಬ್ಲಮಲ್ಲಿ ಸಿಲುಕಿಸ್ತು 100%. ನಾನು ಯಾವಾಗಲೂ ನೆನೆಸ್ತಾ ಇರುವೆ 100%. ಅವರು ಕೂಡ 16ನೇ ತಾರೀಕು ಅನಿಸುತ್ತೆ. ಕೇಸರಿವಾಲ್ ಕೂಡ 16ನೇ ತಾರೀಕು.
16ನೇ ನಂಬರ್ಸ್ ಈ ವರ್ಷ ವೆರಿ ಡೇಂಜರ್ ನಂಬರ್ಸ್. ಹಾಗಾಗಿ ಯಾವುದೇ ಮಕ್ಕಳಿಗೆ ದಯವಿಟ್ಟು ನ್ಯೂಮರಾಲಜಿ ಪ್ರಕಾರ ಎಲ್ ಎಂಡ್ ಆಗೋದು, ಜೆ ಎಂಡ್ ಆಗೋವೆಲ್ಲ ಏನೇ ಸಕ್ಸಸ್ ಕೊಟ್ಟರು ನೆಮ್ಮದಿ ಕೊಡೋಕ್ಕಲ್ಲ. ನೋಡಿ, ಯುವರಾಜ್ ಸಿಂಗಲ್ ಜೆ ಎಂಡ್ ಆಗುತ್ತೆ. ಅವ್ರು ಅಷ್ಟು ಸ್ಥಾನಮಾನ ಆಡಿದ್ರು ಕೂಡ, ಕ್ರಿಕೆಟನ್ನು ಆಡಿದ್ರು ಕೂಡ ಸ್ಥಾನಮಾನಗಳು ಸಿಗೋಲ್ಲ. ಸತ್ಯರಾಜ್ ಅಂಥ ವ್ಯಕ್ತಿ ಅವ್ರ ಸ್ಥಾನಮಾನ ಸಿಗೋಲ್ಲ. ಹಾಗಾಗಿ ಜೆ ಯಾವಾಗಲೂ ಎಂಡ್ ಆಗಬಾರ್ದು, ಎಲ್ ಎಂಡ್ ಆಗಬಾರ್ದು. ಇದು ಈ ನೇಮಲ್ಲಿ ನೋಡ್ಕೋಬೇಕು. ಸಾಕಷ್ಟು ಜನ ನ್ಯೂಮರಾಲಜಿ, ಸಾಕಷ್ಟು ಜನ ನೋಡಿ, ಮುಂಗಾರು ಮಳೆಯಲ್ಲೂ ಅಷ್ಟೇ ಅವರು ಎಂತೆಂಥ ಪಿಕ್ಚರ್ ಕೊಟ್ಟರು. ಮನೋಹರು, ಮನೋಮೂರ್ತಿ ಇವರೆಲ್ಲ ಹೆಸರಲ್ಲಿ ನೋ ಅಂತ ಬರುತ್ತೆ. ಅವರೆಲ್ಲ ನೋಡಿ ಎಂಥ ಸಕ್ಸಸ್ ಕೊಟ್ಟರು, ಇವತ್ತಿಲ್ಲ ಅಡ್ರೆಸ್ಸಿಗೆ. ನೋ ಅನ್ನೋ ಹೆಸರುಗಳು ತುಂಬ ಜನಕ್ಕೆ ಇರ್ತವೆ. ಮನೋಹರು, ಮನೋಮೂರ್ತಿ, ನೋ ಈಸ್ ವೆರಿ ಡೇಂಜರ್ ನಂಬರು. ವ್ಯಕ್ತಿ ಹೆಸರಲ್ಲಿ ಜೆ ಎಂಡ್ ಆಗೋದು, ಎಲ್ ಎಂಡ್ ಆಗೋದು, ಇವೆಲ್ಲ ಅಂತೂ ಯಾವತ್ತೂ ಎಂಡ್ ಆಗಬಾರ್ದು. ನಾನು ತುಂಬ ಜನಕ್ಕೆ ಇದನ್ನು ಸಾಕಷ್ಟು ಬಾರಿ ಪ್ರೆಡಿಕ್ಷನ್ ಮಾಡಿದ್ದೀನಿ. ಹಾಗಾಗಿ ನನಗೆ ಹಾಸನ ಕ್ಷೇತ್ರದ ಬಗ್ಗೆ ನನಗೆ ಚೆನ್ನಾಗಿ ಮುಂಚೆಲ್ಲೇ ಗೊತ್ತಿತ್ತು. ನಾನು ಅವ್ರಿಗೆ ಇದೇ ಜಾಗದಲ್ಲಿ ಕೂತ್ಕೊಂಡು ಜಾತಕ ಪ್ರೆಡಿಕ್ಷನ್ ಮಾಡಿದಾಗ ನಾನು ಹೇಳಿದ್ದೆ, ಜಾತಕ ಹಿಂಗೆ ನಡೀತಿದೆ. ಅವ್ರಿಗೆ ಇನ್ನೂ ಅವ್ರ ಮೇಲೆ ಆಗ ಘಟನೆ ಗೊತ್ತಿಲ್ಲದಾಗ ನನ್ನ ಕೇಳಿದಂಥ ವಿಷಯಕ್ಕೆ ಭವಾನಿ ಮೇಡಮ್ ನನ್ನ ಜಾತಕ ಕೇಳಿದಾಗ, ಸೋಲ್ತಾರೆ ಮೇಡಮರೇ, ನಿಮ್ಗೆ ಹೌಮರ್ಯಾದಾಗ ಘಟನೆ ನಡೀತಿತ್ತು, ದಯವಿಟ್ಟು ಸೂಸೈಡ್ ಮಾಡ್ಕೊಬಿಡಿ, ಸೂಸೈಡ್ ಆಗೋಂಥ ಘಟನೆ ನಡೀತೀನಿ. ನಾನು ಹೇಳಿ 6-7 ತಿಂಗಳ ಮೇಲೆ ಇದೆಲ್ಲ ನಡೀತು ಕರ್ನಾಟಕದಲ್ಲಿ. ಆಮೇಲೆ ಟಿ ವಿಲಿ ಬಂತು. ನಾನು ಓಪನ್ನಾಗಿ ಅವ್ರಿಗೆ ಜಾತಕ ಪ್ರಿಡಿಕ್ಷನ್ ಮಾಡಿದ್ದೆ. ಯಾಕಂದರೆ ಪ್ರಜ್ವಲ್ ರೇವಣ್ಣವ್ರದ್ದು ಕೂಡ ಈ ಸಪ್ತಮದಲ್ಲಿ ಕುಜ, ಅವ್ರಿಗೆ ಮಕರ ರಾಶಿ 100%, ಮಕರ ರಾಶಿ ಆಗಿರೋದ್ರಿಂದ ನಾನು ಸಪ್ತಮದಲ್ಲಿ ಅವ್ರಿಗೆ 100% ಇರೋದ್ರಿಂದ ನಂಗೆ ಚೆನ್ನಾಗಿ ನೆನಪಿದೆ. 100% ಅವ್ರು ತುಲಾ ಲಗ್ನ ಅನಿಸುತ್ತೆ. ಕುಜ ಉಚ್ಚ ಕುಜಿನ ಸಂಬಂಧಪಟ್ಟಂಥದ್ದನ್ನೇ ಅಪರಾಧಿ, ಕಂಪ್ಲೇಂಟ್, ಕೇಸ್, ಇಟೇಷನ್ ಇದೆಲ್ಲ ಬರೋದು ಕುಜಿನ ಸಂಬಂಧಪಡುತ್ತೆ. ಕುಜ ಮತ್ತು ಶನಿ ಸಂಬಂಧಪಟ್ಟಂಥದ್ದು. ದರ್ಶನ್ ರಾಜಕಾರಣಿ ಆಗ್ತಾರೆ, ಮಿನಿಸ್ಟರ್ ಆಗ್ತಾರೆ, ಇದು ಬರ್ದಿಟ್ಕೇಳಿ. ಸರ್, ಈಗ ದರ್ಶನ್ ಫ್ಯಾನ್ಸ್ ವಿಚಾರ ನಿಮಗೆ ಗೊತ್ತಿರ್ಬೋದು, ಕಮೆಂಟ್ಸ್ಗಳು ಬರ್ತಾ ಇದೆ. ಒಂದಿಷ್ಟು ಫ್ಯಾನ್ಸ್ಗಳೀಗ ವಿರೋಧವನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಫ್ಯಾನ್ಸ್ ವಿಚಾರಕ್ಕೆ ಬಂದರೆ ಸರ್, ನನಗೂ ಅದಕ್ಕೂ ಸಂಬಂಧ ಇಲ್ಲ ಮೇಡಮ್ ಅವರೇ, ನನಗೆ ಗೊತ್ತಿಲ್ಲ. ನಾನು ಫ್ಯಾನ್ಸ್ ಹೌಸಿಗೆ ಹೋಗಲ್ಲ. ದರ್ಶನ್ ಜಾತಕದ ಬಗ್ಗೆ ಹೇಳ್ತೀನಿ. ನನಗೆ ನೋಡಿ, ನಾನು ಹೇಳೋದು ಇಷ್ಟೇ, ಫೇಸ್ಬುಕ್ಕಲ್ಲಿ ಅದಕ್ಕೂ ಸಂಬಂಧ ಇಲ್ಲ ಮೇಡಮ್ ಅವರೇ. ಫಿಲಮ್ ಥರ ನೋಡ್ತಾರೆ, ಸಿನಿಮಾ ನೋಡ್ತಾರೆ, ಚಾಲೆಂಜಿಂಗ್ ಆಗಿದೆ. ಫಸ್ಟ್ ಸ್ಲೋ ಪಿಕಪ್ ಆಗ್ಬೋದು, ಪಿಕಪ್ ಆಗುತ್ತೆ. ನನಗೂ ಅವ್ರ ಅಭಿಮಾನಿಗೂ ಅವ್ರ ಫಾಲೋವರ್ಸ್ ಇರ್ತಾರೆ. 100% ಆನೆ ಫಾಲೋವರ್ಸ್ ಇರ್ತಾರೆ, ಇರಬೇಕು ಫಾಲೋವರ್ಸ್ ಇರ್ತಾರೆ. ಹಾಗಾಗಿ ತುಂಬ ಜನ ಈ ನಡುವೆ ನನಗೆ ತಿಳಿದಿರೋ ಮಟ್ಟಿಗೆ ಈ ಫಾಲೋವರ್ಸನ್ನು ಹೀರೋಗಳು ಬಳಸ್ಕೊಳ್ಳೋದು ಕಮ್ಮಿ ಮಾಡ್ಬೇಕು. 100% ಯಾವ್ದಾದ್ರು ಒಳ್ಳೇದಕ್ಕೆ ಬಳಸ್ಕೊಳ್ಳಿ, ಅದನ್ನು ಒಳ್ಳೇದಕ್ಕೆ ಬಳಸ್ಕೊಳ್ಳಿ. ಅವ್ರ ಫಾಲೋವರ್ಸ್ ಇವ್ರ ಫಾಲೋವರ್ಸು ನೆಗೆಟಿವ್ ಕಮೆಂಟ್ ಮಾಡೋದನ್ನು ಕಮ್ಮಿ ಮಾಡ್ಕೊಳ್ಳಿ. ಅವ್ರನ್ನ ಇವ್ರು ಬಿದ್ದಾಗ ಗುಂಡಿಗೆ ಅವ್ರಿಗೆ ಹಳ್ಳ ತೊಡೋದು, ಅವ್ರ ಗುಂಡಿ ಬಿದ್ದಾಗ ಇವ್ರು ಹಳ್ಳ ತೊಡೋದನ್ನ ದಯವಿಟ್ಟು ಮಾಡಿಬಿಡಿ. ಯಾಕಂದರೆ ನಾನು ನೋಡಿರೋ ಪ್ರಕಾರ ನಾನು ಎಲ್ಲರ ಜಾತಕವನ್ನು ನೋಡಿದ್ದೀನಿ. ಆಲ್ಮೋಸ್ಟ್ಲಿ ಆರ್ಯವರ್ಧನ್ ನೋಡಿದಿರೋ ಜಾತಕಗಳೇನಿಲ್ಲ ಈ ಭೂಮಿಲಿ, ಎಲ್ಲರದ್ದು ನೋಡಿದ್ದೀನಿ ನಾನು.